ಇದರ ನಡುವಿನಲ್ಲಿ ನಾಳೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಮನೆಗೆ ಸಿಎಂ ಸಿದ್ದರಾಮಯ್ಯನವರು ಬರ್ತಾ ಇದ್ದಾರೆ. ಕಾರಣ ಬ್ರೇಕ್ಫಾಸ್ಟ್. ಮೊನ್ನೆ ಶನಿವಾರ ಸಿಎಂ ನಿವಾಸದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಬ್ರೇಕ್ಫಾಸ್ಟ್ ಅರೇಂಜ್ ಆಗಿತ್ತು. ಈಗ ನಾಳೆ ಡಿಕೆಶಿ ಅವರ ಮನೆಯಲ್ಲಿ ಸಿಎಂಗೋಸ್ಕರ ಬ್ರೇಕ್ಫಾಸ್ಟ್ ಅರೇಂಜ್ ಆಗ್ತಾ ಇದೆ. ಡಿಕೆಶಿ ಸಿಎಂ ಅವರನ್ನ ಕರೆದಿದ್ದಾರೆ, ಸಿಎಂ ಅವರು ಕೂಡ ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ. ಸೊ ನಾಳೆ ಬರ್ತಾ ಇದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಆಹ್ವಾನಕ್ಕೆ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ ಸಿಎಂ. ಇವತ್ತು ಗಾಂಧಿ ಗ್ರಾಮ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮಕ್ಕೂ ಮುನ್ನ ಸಿಎಂ ಸಿದ್ದರಾಮಯ್ಯನವರಿಗೆ ಡಿಸಿಎಂ ಆಹ್ವಾನವನ್ನ ಕೊಟ್ಟರು. ಹೈಕಮಾಂಡ್ ಸೂಚನೆಯ ಮೇರೆಗೆ ಸಿದ್ದು ಡಿಕೆಶಿ ಮತ್ತೊಮ್ಮೆ ಏನಾದರೂ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡ್ತಿದ್ದಾರಾ? ಇದು ಚರ್ಚೆ ಆಗ್ತಾ ಇದೆ. ಮೊನ್ನೆ ಸಿಎಂ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಆಯಿತು. ಈಗ ನಾಳೆ ಮತ್ತೆ ಡಿಸಿಎಂ ಅವರ ಮನೆಯಲ್ಲಿ ಉಪಹಾರ ಕೂಟ ಇದೆ. ಈ ಬಗ್ಗೆ ಮಾತನಾಡ್ತೀವಿ. ನಮ್ಮ ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾಥ್ ಅವರಿದ್ದಾರೆ. ಪ್ರಶಾಂತ್, ವೆಲ್ಕಮ್. ಎಸ್ ಪ್ರಶಾಂತ್, ಮೊನ್ನೆ ಶನಿವಾರ ಅಷ್ಟೇ ಒಂದು ಸುತ್ತಿನ ಬ್ರೇಕ್ಫಾಸ್ಟ್ ಆಯಿತು, ಬ್ರೇಕ್ಫಾಸ್ಟ್ ಮೀಟಿಂಗ್. ಈಗ ನಾಳೆ ಮತ್ತೆ ಡಿಕೆಶಿ ಅವರ ಮನೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್. ಇದು ಕೂಡ ಹೈಕಮಾಂಡ್ ಸೂಚನೆ ಮೇರೆಗೆ ಆಗ್ತಾ ಇರೋದಾ? ಈ ಮೂಲಕ ಏನು ಮೆಸೇಜ್ ಕೊಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ? ನನಗನ್ಸುತ್ತೆ ಇದು ಮೋರ್ ಆಫ್ ಎ ಕರ್ಟಸಿ. ಯಾಕಂದರೆ ಅಲ್ಲಿ ಸಿದ್ದರಾಮಯ್ಯನವರೇ ಹೇಳಿದರು, ನನಗೆ ವೇಣುಗೋಪಾಲ್ ಫೋನ್ ಮಾಡಿದರು, ಪೊನ್ನಣ್ಣ ಅವ್ರಿಗೆ ಫೋನ್ ಮಾಡಿ ಇಲ್ಲ ಡಿ ಕೆ ಶಿವಕುಮಾರನ್ನ ಬ್ರೇಕ್ಫಾಸ್ಟಿಗೆ ಕರೀರಿ ಅಂತ ಇಬ್ಬರಿಗೂ ಫೋನ್ ಮಾಡಿ ಹೇಳಿದ್ರು. ಡಿ ಕೆ ಶಿವಕುಮಾರ್ಗೂ ಹೇಳಿದರು. ಡಿ ಕೆ ಶಿವಕುಮಾರ್ ಅವ್ರು ಹೇಳಿದ್ರು, ಆಸ್ ಅ ಮ್ಯಾಟರ್ ಆಫ್ ಫ್ಯಾಕ್ಟ್ ನಂಗೆ ಡಿ ಕೆ ಶಿವಕುಮಾರ್ ರಾತ್ರಿ ಊಟಕ್ಕೆ ಬನ್ನಿ ಅಂತಕ್ಕಂಥದ್ದನ್ನು ಹೇಳಿದರು. ಆದರೆ ನನಗೆ ಹೇಳಿದ್ದಾರೆ ನೀವೇ ಬನ್ನಿ ಅಂತ ಕರೆದೆ. ಹೀಗಾಗಿ ಬಂದಿದ್ದಾರೆ, ಇನ್ನೊಂದು ದಿನ ಹೋಗ್ತೀನಿ ಅಂತ. ಹೀಗಾಗಿ ಅದು ಮ್ಯಾಟರ್ ಆಫ್ ಕರ್ಟಸಿ. ನನಗನ್ಸುತ್ತೆ ಇನ್ವಿಟೇಷನ್ ಡಿ ಕೆ ಶಿವಕುಮಾರ್ ಎಕ್ಸ್ಟೆಂಡ್ ಮಾಡಿದ್ದಾರೆ. ಹೀಗಾಗಿ ನಾಳೆ ಬ್ರೇಕ್ಫಾಸ್ಟಿಗೆ ಹೋಗ್ತಿದ್ದಾರೆ. ಮೊದಲನೇ ಬ್ರೇಕ್ಫಾಸ್ಟ್ನಲ್ಲೂ ಕೂಡ ಆ ರೀತಿಯ ಚರ್ಚೆ ಏನು ನಡೆದಿಲ್ಲ. ಇಟ್ ವಾಸ್ ಮೋರ್ ಆಫ್ ಎ ಪ್ರೆಸ್ ಕಾನ್ಫರೆನ್ಸ್. ಪ್ರೆಸ್ ಕಾನ್ಫರೆನ್ಸ್ಗಿಂತ ಮುಂಚೆ ಒಂದು ಕರ್ಟಸಿ ಬ್ರೇಕ್ಫಾಸ್ಟ್ ನಡೆದಿದೆ ಅನ್ನೋದು ಬಿಟ್ಟರೆ ಉಳಿದದ್ದು ಏನೂ ಸಭೆಯಲ್ಲಿ ಏನೋ ಭಯಂಕರ ಚರ್ಚೆ ನಡೀತು. ಯಾಕೆಂದರೆ ನಾಯಕತ್ವ ಬದಲಾವಣೆ ಮಾಡಬೇಕೋ ಬೇಡವೋ ಅಂತಕ್ಕಂಥ ತೀರ್ಮಾನ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಕುಳಿತುಕೊಂಡು ಹೆಂಗೆ ಅದನ್ನು ಚರ್ಚೆ ಮಾಡಲಿಕ್ಕೆ ಸಾಧ್ಯ? ಭಾಳ ಅಂದರೆ ಅವರು ಡಿ ಕೆ ಶಿವಕುಮಾರ್ ಅವ್ರು ಕೇಳ್ಬೋದು, ಇವ್ರನ್ನ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ಬೋದು, ಅವ್ರು ಇವರನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ಬೋದು. ಬಟ್ ಅಂತಿಮ ನಿರ್ಣಯ ರಾಷ್ಟ್ರೀಯ ಪಕ್ಷಗಳಲ್ಲಿ ಹೈಕಮಾಂಡೇ ತೆಗೆದುಕೊಳ್ಬೇಕಾಗತ್ತೆ. ಹೀಗಾಗಿ ನಾಳೆಯ ಬ್ರೇಕ್ಫಾಸ್ಟ್ ಸಭೆ ಕೂಡ ಇಟ್ಸ್ ಅ ಮೋರ್ ಆಫ್ ಅ ಕರ್ಟಸಿ, ಮೋರ್ ಆಫ್ ಅ ಫೋಟೋ ಅಪಾರ್ಚುನಿಟಿ ಅನಿಸುತ್ತೆ. ಮುಂದಿನ ಸೋಮವಾರದಿಂದ ವಿಧಾನಸಭೆ ಅಧಿವೇಶನ ಶುರುವಾಗಲಿದೆ. ಅದು ಬಿಟ್ಟರೆ ಈಗ ಏನೋ ನಡೆಯುತ್ತೆ ಅಂತಕ್ಕಂಥ ಸ್ಥಿತಿಯಲ್ಲ. ಬಟ್ ಏನು ನಡೀಬಹುದು ಅನ್ನೋದನ್ನು ಅಜಯ್ ಸಿಂಗ್ ಹೇಳಿದ್ದಾರೆ. ಅಂದರೆ ನಾನು ಜನವರಿ ಫೆಬ್ರವರಿ ಅವರೇನೋ ಸಂಪುಟ ಪುನಾರಚನೆ ಹೇಳಿದರು. ಬಟ್ ಏನು ನಡೀಬಹುದು ಅನ್ನೋದು ಅಜಯ್ ಸಿಂಗ್ರ ಹೇಳಿಕೆಯಿಂದ ಏನು ಗೊತ್ತಾಗ್ತಿದೆ ಅಂತಂದರೆ, ಇಡೀ ವಿಧಾನಸಭೆಯ ಅಧಿವೇಶನದಲ್ಲಿ ಕಾಂಗ್ರೆಸ್ನ ಶಾಸಕರು ಮಾಧ್ಯಮಗಳಿಗೆ ದಿನವೊಂದರಂತೆ ಹೇಳಿಕೆ ಕೊಡ್ತಾ ಹೋದರೆ ಈ ಜಗಳ ಬಗೆಹರಿದಿಲ್ಲ. ಇದಕ್ಕೆ ಇನ್ನೊಂದು ಇವತ್ತಾರೋ ಅಜಯ್ ಸಿಂಗ್ ಮಾತಾಡಿದರು, ನಾಳೆ ಸಿದ್ದರಾಮಯ್ಯನವ್ರ ಕಡೆಯವರು ಯಾರೋ ಮಾತಾಡ್ತಾರೆ. ಇದು ದೈನಂದಿನ ಒಂದು ರೀತಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಕಾಂಗ್ರೆಸ್ನ ಶಾಸಕರಿಗೆ. ಸರಿ, ಸಿದ್ದರಾಮಯ್ಯನವ್ರು ಬಂದು ಮಾಧ್ಯಮಗಳ ಸೃಷ್ಟಿ ಅಂತ ಹೇಳಿದರು. ಬಟ್ ನಿಜಕ್ಕೂ ಇದು ಮಾಧ್ಯಮಗಳ ಸೃಷ್ಟಿಯಾ ಅಥವಾ ಕಾಂಗ್ರೆಸ್ನ ಒಳಗಡೆ ಆಂತರಿಕ ಬೇಗುದಿ ಏನಿದೆ ಅದು ಹೇಳಿಕೆಯ ರೂಪದಲ್ಲಿ ಸ್ಫೋಟಗೊಳ್ತಾ ಇದೆ? ಇನ್ನೊಂದು ಗಮನಿಸಬೇಕು ಅಂದರೆ, ಈ ಬ್ರೇಕ್ಫಾಸ್ಟ್ ಮೊನ್ನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ನಂತರ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮದ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ. ಇನ್ನು ರಾಜಕಾರಣ ಇಲ್ಲ, ಇನ್ನೇನಿದ್ರು ಆಡಳಿತ ಅಭಿವೃದ್ಧಿ ಕೆಲಸ ಮಾಡ್ತೀವಿ. ಸೊ ಆ ಮಾತೆ ಸೂಚಿಸುತ್ತಲ್ವಾ? ಸೊ ಇಷ್ಟು ದಿನ ಒಂದೂವರೆ ತಿಂಗಳಿಂದ ಏನು ಗೊಂದಲಗಳು ಆಗ್ತಾ ಇತ್ತು ಬಿಕಾಸ್ ಆಫ್ ನಾಯಕತ್ವ ಬದಲಾವಣೆ. ಮಾಧ್ಯಮಗಳಿಗೆ ಅಥವಾ ರಾಜ್ಯದ ಜನರಿಗೆ ಕನ್ಸಂಪ್ಷನ್ಗಾಗಿ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಮತ್ತು ಪ್ರೆಸ್ ಕಾನ್ಫರೆನ್ಸ್ ನಡೀತು. ಬಟ್ ದಟ್ ಡಸಂಟ್ ಮೀನ್ ದಟ್ ಇಟ್ ವಿಲ್ ಎಂಡ್ ಹಿಯರ್. ಅಥವಾ ಏನೋ ವಿಧಾನಸಭೆ ಅಧಿವೇಶನದಲ್ಲಿ ಎಲ್ಲವೂ ಹೊರಗಡೆ ಸುಸೂತ್ರವಾಗಿ ನಡೀಬೋದು. ಆದರೆ ಒಳಗಡೆ ಜನವರಿಯಲ್ಲಾಗತ್ತೋ ಫೆಬ್ರವರಿಯಲ್ಲಾಗತ್ತೋ ಈ ಚರ್ಚೆ, ಇದೊಂದು ವಾಸ್ತವಿಕವಾಗಿರ್ತಕ್ಕಂಥ ಚರ್ಚೆ. ಓಕೆ, 10-11 ದಿನದ ಅಧಿವೇಶನ ಇದೆ, ಅಧಿವೇಶನವನ್ನು ಹೇಗೋ ಸರ್ಕಾರ ಮುಗಿಸ್ಕೊಂಡು ಹೋಗ್ಬೋದು. ಬಟ್ ಏನೋ ಆಡಳಿತ ಯಂತ್ರ ಚುರುಕಾಗ್ಬಿಡುತ್ತೆ. ಯಾಕೆಂದರೆ ನೋಡಿ, ದಿಲ್ಲಿಯಲ್ಲಿ 2023ರಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ನಿವಾಸದಲ್ಲಿ ಚರ್ಚೆ ನಡೆದಾಗ ಹೈಕಮಾಂಡ್ ಮೂಲಗಳು ಹೇಳಿದ್ದೇನು, 2.5 ವರ್ಷ ಚರ್ಚೆ ಆಯಿತು. ಆ ಚರ್ಚೆ ಸಿದ್ದರಾಮಯ್ಯನವರು ಕೂಡ ಒಪ್ಕೊಂಡ್ರು. ಡಿ ಕೆ ಶಿವಕುಮಾರ್ ಬಣ ಹೇಳ್ತಿರೋದು ನಾನು ಹೇಳ್ತಿದ್ದೀನಿ. ಆಗ ಡಿ ಕೆ ಶಿವಕುಮಾರ್ ಪಟ್ಟು ಹಿಡಿದ್ರು, ನೀವು ಹೊರಗಡೆ ಬಂದು ಹೇಳಬೇಕು. ಸಮ್ಮಿಶ್ರ ಸರ್ಕಾರದಲ್ಲಿ ಹೆಂಗೆ ಹೇಳ್ತಾರಲ್ಲ 20 ತಿಂಗಳ ಆಡಳಿತ, ಹಂಗೆ ನೀವು ನಮ್ಮ ಪಾರ್ಟಿಯಲ್ಲೂ ಹೇಳಿ. ಇಲ್ಲಾಂದರೆ ಸಚಿನ್ ಪೈಲಟ್, ಅಶೋಕ್ ಗೆಹ್ಲೋಟ್ ಆದಂಗೆ, ಕಮಲ್ನಾಥ್ ಜ್ಯೋತಿರಾದಿತ್ಯ ಸಿಂಧ್ಯಾ ಆದಂಗೆ, ಭೂಪೇಶ್ ಬಘೇಲ್ ಸಿಂಗ್ದೇವ್ ಆದಂಗೆ ನನಗೂ ಆಗುತ್ತೆ. ನೀವು ಹೊರಗಡೆ ಬಂದು ಹೇಳ್ಬಿಡಿ 2.5 ವರ್ಷ ಅಂತ. ಆಗ ಮಲ್ಲಿಕಾರ್ಜುನ್ ಖರ್ಗೆ ಹೇಳಿದರು, ದಟ್ ಈಸ್ ನಾಟ್ ಪ್ರೂಡೆಂಟ್, ಅದು ಒಳ್ಳೆಯ ವಿಸ್ಡಮ್ ಅಲ್ಲ ಅದು.
ಯಾಕೆಂದರೆ ಅಧಿಕಾರಿಗಳ ಕೆಲಸನೇ ಮಾಡಲ್ಲ ಅಂತ ಹೇಳಿ. ಹೌದು. ಈಗಲೂ ಕೂಡ ಏನು ಪರಿಸ್ಥಿತಿ ಬಂದಿದೆ, ನೀವು ಯಾರು ಮುಖ್ಯಮಂತ್ರಿಯಾಗಿ ಮುಂದಿನ ತಿಂಗಳು ಇರ್ತಾರೋ ಅನ್ನೋದು ಅಸ್ಪಷ್ಟವಾಗಿರುವಾಗ, ದ್ವಂದ್ವದಲ್ಲಿರುವಾಗ ಈಗೆಲ್ಲ ಅಧಿಕಾರಿಗಳ ಕೆಲಸ ಮಾಡ್ತಾರೆ. ಇದೊಂದು ಅಧಿಕಾರಿಗಳಿಗೆ ನಿದ್ರಾ ಸಮಯ ನನ್ನ ಪ್ರಕಾರ. ಯಾಕಂದರೆ ಯಾರು ಮುಖ್ಯಮಂತ್ರಿ ಬರ್ತಾರೆ ಗೊತ್ತಿಲ್ಲ, ಯಾಕೆ ನಾವು ನಡು ಬೀಳೋದು? ಇವ್ರು ಈಗ ಸಂಪುಟ ಪುನಾರಚನೆ, ಹೊಸ ಮುಖ್ಯಮಂತ್ರಿ ಬಂದರೆ ಸಂಪುಟ ಪುನಾರಚನೆ ಆಗುತ್ತೆ. ಹೊಸ ಮುಖ್ಯಮಂತ್ರಿ ಬೇಡಪ್ಪ, ಹಳೆ ಮುಖ್ಯಮಂತ್ರಿ ಕಂಟಿನ್ಯೂ ಆಗಬೇಕಂದ್ರೂ ಸಂಪುಟ ಪುನಾರಚನೆ ಆಗುತ್ತೆ. ಯಾಕೆ ಈ ಮಂತ್ರಿಗಳ ಮಾತನ್ನು ಕೇಳ್ಕೊಂಡಿರ್ಬೇಕು? ಯಾರು ಇರ್ತಾರೋ ಬಿಡ್ತಾರೋ, ಹೂ ನೋಸ್. ಆದರೆ ಏನೇ ಆದರೂ ಕೂಡ ಆಡಳಿತ ಯಂತ್ರದ ಮೇಲೆ ಎಫೆಕ್ಟ್ ಆಗ್ತಾನೇ ಇದೆ. ಡೆಫಿನೆಟ್ಲಿ ಆಗುತ್ತೆ. ಒಂದು. ಎರಡನೇದು, ಇದು 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 ಇನ್ನೂ ಅಸ್ಪಷ್ಟ ಸ್ಥಿತಿಯಲ್ಲಿದೆ. ಪ್ರೆಸ್ ಕಾನ್ಫರೆನ್ಸ್ ಆಯಿತು, ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ನಡೆದವು ಅಂತ ಆ ಕ್ಷಣ ಈ ವಿವಾದ ಬಗೆಹರಿದಿಲ್ಲ. ಇದು ಒಂದು ರೀತಿ ಇಂಟರ್ವಲ್. ಫಿಲ್ಮಲ್ಲಿ 5 ನಿಮಿಷದ ಇಂಟರ್ವ್ಯೂ ಇರುತ್ತೆ, ಪಾಪ್ಕಾರ್ನ್ ತಿಂದು ಬರ್ರಿ ಅಂತ. ಹಂಗೆ ಈ ರಾಜಕಾರಣದಲ್ಲಿ ಅಧಿವೇಶನ ಮುಗಿಸ್ಕೊಂಡ್ಬಿಡೋಣ, ಮತ್ತೆ ಶುರು ಮಾಡೋಣ ಅಂತ. ಇಲ್ಲಿ ನೋಡಿ, ಇಲ್ಲಿ ಪ್ರಶ್ನೆ ಇರೋದು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ದಲ್ಲ. ತಪ್ಪು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ದಲ್ಲ. ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಥಾರಿಟಿ ಉಂಟಾ? ಕಾಂಗ್ರೆಸ್ ಹೈಕಮಾಂಡ್ಗೆ ಆ ಎಕ್ಸಿಕ್ಯೂಷನ್ ಮಾಡ್ತಕ್ಕಂಥ ಚಾಕಚಾಕ್ಯತೆ ಉಂಟಾ? ನೀವು ಅಂದರೆ ನನಗೆ ವಿಚಿತ್ರ ಅನಿಸಿದ್ದು, ರಾಷ್ಟ್ರೀಯ ಪಕ್ಷ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗೆ ನೀವು ಕುಳಿತುಕೊಂಡು ಚರ್ಚೆ ಮಾಡಿ ಅಂತ ಹೇಳ್ತಾರ, ಅಥವಾ ದಿಲ್ಲಿಗೆ ಕರೆಸ್ಕೊಂಡು ಇದಕ್ಕೊಂದು ರೀತಿಯಾಗಿರ್ತಕ್ಕಂಥ ವಿರಾಮ ಹಾಡ್ತಕ್ಕಂಥ ಪ್ರಯತ್ನವನ್ನ ಮಾಡೋದು? ಇದಿಬ್ರು ಕೂತ್ಕೊಂಡು ಮಾತಾಡಿದ ತಕ್ಷಣ ಏನು ವಿರಾಮ ಬಂತ ಇದಕ್ಕೆ? ಪ್ರಶಾಂತ್, ತಾತ್ಕಾಲಿಕವಾಗಿ ಓಕೆ ಒಂದು ಬ್ರೇಕ್ ಕೊಡಬಹುದು, ಆದರೆ ಆದಷ್ಟು ಬೇಗ ಇದನ್ನು ಬಗೆಹರಿಸಲೇಬೇಕು. ಅಲ್ಲ, ಇದು ನೋಡಿ, ಕಾಂಗ್ರೆಸ್ ಹೈಕಮಾಂಡ್ ರಾಹುಲ್ ಗಾಂಧಿ ಫಾರ್ ಎಕ್ಸಾಂಪಲ್, ಅವರು ಯಾರಿಗೂ ಅಪಾಯಿಂಟ್ಮೆಂಟ್ ಕೊಡಲ್ಲ. ಅವರು ಈ ವಿಷಯದ ಬಗ್ಗೆ ಅವರು ಸಂಪುಟ ಪುನಾರಚನೆಯೂ ಚರ್ಚೆ ಮಾಡಲ್ಲ, ನಾಯಕತ್ವ ಬದಲಾವಣೆಯೂ ಚರ್ಚೆ ಮಾಡಲ್ಲ. ಹಾಗೆ ನೀವು ಪಾರ್ಟಿಯನ್ನು ಭಾಳ ದಿನ ನಡೀಲಿಕ್ಕಾಗಲ್ಲ. ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಏನು ಮಾಡಿದರು, ಈಸ್ ರಿಯಲ್ ಕಾಂಗ್ರೆಸ್ ಮ್ಯಾನ್. ಅವ್ರು ಗೊತ್ತು, ಆ ಕಾರಣದಿಂದಲೇ ಅವರು ರಾಷ್ಟ್ರೀಯ ಅಧ್ಯಕ್ಷರ ಪದವಿವರೆಗೆ ತಲುಪಿದ್ದಾರೆ. ಅವ್ರೇನು ಹೇಳಿದರು, ಇಲ್ಲ ಹೈಕಮಾಂಡ್ ನಿರ್ಣಯ, ರಾಷ್ಟ್ರೀಯ ಅಧ್ಯಕ್ಷರು ಪಾರ್ಟಿದು, ಅವ್ರಿಗೆ ಗೊತ್ತು ನಾನು ರಾಷ್ಟ್ರೀಯ ಅಧ್ಯಕ್ಷ ಇದ್ದರೂ ಕೂಡ ನಿರ್ಣಯ ಗಾಂಧಿ ಕುಟುಂಬ ತೆಗೆದುಕೊಳ್ಬೇಕಾಗತ್ತೆ. ನಾನು ನಿರ್ಣಯ ತೆಗೆದುಕೊಳ್ತೀನಿ ಅಂದ ಹೇಳಿದ ದಿನ ಕಾಂಗ್ರೆಸ್ನವರು ನನ್ನನ್ನು ಟಾರ್ಗೆಟ್ ಮಾಡ್ತಾರೆ. ಅದಕ್ಕೆ ಅವ್ರು ಹೇಳಿದ್ರು, ಇಲ್ಲ ಗಾಂಧಿ ಕುಟುಂಬ ನಿರ್ಣಯ, ಅವರೇ ಹೈಕಮಾಂಡ್ ಅಂತ. ಅಲ್ಲ, ಅದನ್ನೇ ಇಲ್ಲಿ ರಾಜ್ಯದಲ್ಲೂ ಕೂಡ ಖರ್ಗೆ ಅವರು ಹೇಳಿದ್ರು, ಈಗ ನಾನು ಏಕಾಏಕಿ ಏನು ಹೇಳಕ್ಕಾಗಲ್ಲ, ಹೈಕಮಾಂಡ್ ಇದೆ, ಹೈಕಮಾಂಡ್ ಮಾತನಾಡುತ್ತೆ ಅಂತ. ಬರ್ತೀನಿ ಪ್ರಶಾಂತ್, ಅದರ ಬಗ್ಗೆಯೂ ಕೂಡ ಮಾತಾಡೋಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.